ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ಆಮಟೆಕಾಯಿ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮೊದಲಿಗೆ ಇಲ್ಲಿ ನಾನು 9 ಆಮಟೆಕಾಯಿನ ಯೂಸ್ ಮಾಡ್ಕೊಳ್ತಿದ್ದೀನಿ. ಎಸ್, 9 ಆಮಟೆಕಾಯಿನೂ ನೀಟಾಗಿ ಸಿಪ್ಪೆನ ತೆಳುವಾಗಿ ತೆಗೆದು ಇಟ್ಕೋಬೇಕಾಗುತ್ತೆ. ನಂತರ ನೀವು ಯಾವ ಪಾತ್ರೆಯಲ್ಲಿ ಆಮಟೆಕಾಯಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಇಟ್ಟು, ನೀರು ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಆಮಟೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಂದು ಚಿಕ್ಕ ಸ್ಪೂನ್ನಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಸ್ಪೂನ್ನಲ್ಲಿ 1 ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ 1-2 ಕುದಿ ಬಂದ ಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. 1-2 ಕುದಿ ಕುದ್ದ ಆದಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಆ್ಯಡ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಉಪ್ಪು ಖಾರ ಮತ್ತು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ, ಟೇಸ್ಟ್ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ ಕುದಿ ಬರಬೇಕು. ನೀರಿನ ಅಂಶ ಎಲ್ಲ ಬತ್ತಿ ಗೊಜ್ಜಿನ ಟೈಪ್ ಆಗಬೇಕು. ಆ ನಂತರ ಆಮಟೆಕಾಯಿ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬಿಲೀವ್ ಮೀ, ಒಂದು ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ರುಚಿಕರವಾಗಿ ಬೇಗನೆ ಮಾಡಿಕೊಂಡು ನೀವು ತಿನ್ಬೋದು. ಸೊ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ. ಬಿಸಿ ಬಿಸಿ ಅನ್ನ ಮತ್ತು ಮೊಸರನ್ನ ಮತ್ತು ಚಪಾತಿ, ದೋಸೆ, ಯಾವುದೇ ತಿಂಡಿಗಾದರೂ ಸಖತ್ತಾಗಿರುತ್ತೆ. ಕಾಯಿ ಗೊಜ್ಜು ಸಖತ್ತಾಗಿರುತ್ತೆ, ಮ್ಯಾಚ್ ಆಗುತ್ತೆ. ಸೊ ನಂತರ ಒಗ್ಗರಣೆ ಕೊಡಬೇಕಲ್ವ. ಸೊ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ 2-3 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ. ನಂತರ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿ. ಸಾಸಿವೆ ಚಟಪಟ ಅಂತ ಸೌಂಡ್ ಬರಬೇಕಾದ್ರೆ ಬೆಳ್ಳುಳ್ಳಿನ ಪೂರ್ತಿ ಬೆಳ್ಳುಳ್ಳಿ ಗಡ್ಡೆಯಿಂದ ಜಜ್ಜಿ ಬೆಳ್ಳುಳ್ಳಿ ಬೇಳೆಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನಂತರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ನೋಡಿ, ಆಮಟೆಕಾಯಿ ಗೊಜ್ಜನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ವಿ. ಸೊ ಒಗ್ಗರಣೆನೂ ರೆಡಿ ಆಯಿತು. ಒಗ್ಗರಣೆ ಕೊಡ್ತಿದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ರುಚಿಕರವಾಗಿ ಆಮಟೆಕಾಯಿ ಗೊಜ್ಜು ರೆಡಿಯಾಗಿದೆ ತಿನ್ನೋದಕ್ಕೆ. ಓಕೆ ಫ್ರೆಂಡ್ಸ್, ಹೇಗಿತ್ತು ವ್ಲಾಗ್ ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಯಾವಾಗಲೂ ಇದೇ ಥರನೇ ಸಪೋರ್ಟ್ ಮಾಡ್ತೀರಿ. ಬಾಯ್, ಟೇಕ್ ಕೇರ್.